ಇನ್ನು ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಂತಹ ಕೊಠಡಿಯಲ್ಲಿ ಒಂದು ಪತ್ರ ಪತ್ತೆಯಾಗಿದೆ. ಎಸ್ಐಟಿ ಅವರು ಈ ಕುರಿತಂತೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಯ ಕಾರಣವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ, ಅದರ ಭಾಗವಾಗಿ ಈಗ ಒಂದು ಪತ್ರ ಪತ್ತೆಯಾಗಿದೆ ರಾಯ್ ಅವರ ಕೊಠಡಿಯಲ್ಲಿ. ಈ ಪತ್ರದಲ್ಲಿ ಆರ್ಥಿಕ ವ್ಯವಹಾರ, ಕೆಲ ವೈಯಕ್ತಿಕ ವಿಚಾರವನ್ನು ದಾಖಲು ಮಾಡಿದ್ದಾರೆ. ಸೊ ಪತ್ರದಲ್ಲಿರುವ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ ಆತ್ಮಹತ್ಯೆಯ ವಿಚಾರವಾಗಿ ಪತ್ರದಲ್ಲಿ ಏನೂ ಉಲ್ಲೇಖ ಇಲ್ಲ. ಹೀಗಾಗಿ ಇದನ್ನು ಡೆತ್ ನೋಟ್ ಅಂತ ಪರಿಗಣಿಸೋದಕ್ಕಾಗಲ್ಲ. ಪತ್ರದಲ್ಲಿನ ಅಂಶದ ಸ್ಪಷ್ಟನೆಯನ್ನು SIT ತಂಡ ಪಡಿತಾ ಇದೆ. ಆರಂಭದಲ್ಲಿ ಏನಾದರೂ ಡೆತ್ ನೋಟ್ ಸಿಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇತ್ತು. ಬಟ್ ಆ ಥರದ್ದೇನೂ ಸಿಕ್ಕಿಲ್ಲ. ಕೊಠಡಿಯಲ್ಲಿ ಸಿಕ್ಕಿರುವಂತಹ ಪತ್ರದಲ್ಲಿ ಈಗ ಬೇರೆ ಬೇರೆ ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳಿದೆ. ಏನೇ ಆದರೂ ಎಲ್ಲ ಆಯಾಮಗಳಲ್ಲೂ ಕೂಡ SIT ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಪತ್ನಿ ಮತ್ತು ಮಕ್ಕಳನ್ನು ವಿಚಾರಣೆ ಮಾಡ್ತಾರೆ, ಸಿಬ್ಬಂದಿಯನ್ನು ವಿಚಾರಣೆ ಮಾಡ್ತಾರೆ, ಮತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟ್ರನ್ನ ವಿಚಾರಣೆ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಕನ್ಕ್ಲೂಷನ್ಗೆ ಬರಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಎಷ್ಟೇ ಆಯಾಮದಲ್ಲಿ ಇವರು ತನಿಖೆಯನ್ನು ಮಾಡಿದ್ರು, ಎಷ್ಟೇ ದಾಖಲಾತಿಗಳನ್ನ ಕಲೆ ಹಾಕಿದ್ರು ಕೂಡ ಆತ್ಮಹತ್ಯೆಗೆ ಕಾರಣ ಏನು? ಅದೇ ತಾನೇ ಇವಾಗ SITಗೆ ಇರ್ತಕ್ಕಂಥ ಸವಾಲು. ಖಂಡಿತ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಈಗ ಇರೋಂಥ ಅನುಮಾನಗಳೇನಿತ್ತು, ಅನುಮಾನಗಳನ್ನು ಸ್ಪಷ್ಟೀಕರಣನ ಪಡ್ಕೊಳ್ಳುವಂಥ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಯಾಕಂದರೆ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ ಮತ್ತು ದ್ವಂದ್ವದ ಉತ್ತರಗಳು ಕೂಡ ಸಿಗ್ತಾ ಇರೋಂಥದ್ದು. ಯಾಕಂದರೆ IT ಅಧಿಕಾರಿಗಳ ದಾಳಿ ನಡೀತಾ ಇತ್ತು. ದಾಳಿ ನಡೆಯುವಂಥ ಸಂದರ್ಭದಲ್ಲಿ ಈ ಆತ್ಮಹತ್ಯೆ ನಡೆದಿರೋಂಥ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳ ಕಿರುಕುಳ, IT ಅಧಿಕಾರಿಗಳು ಕೊಟ್ಟಿರುವಂಥ ಟಾರ್ಚರ್ ಏನಿತ್ತು, ಆ ಟಾರ್ಚರಿಂದ ಈ ಆತ್ಮಹತ್ಯೆ ಆಗಿದೆ ಅಂತೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇರೋಂಥದ್ದು. ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಅವರ ಸಹೋದರ ಬಾಬು ಜೋಸೆಫ್ ಏನಿದ್ರು, ಅವರು ಕೂಡ ಇದೇ ರೀತಿಯ ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ದಿನ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ತುಂಬ ಪ್ರೆಷರ್ ಆಗ್ತಾ ಇದೆ, ನಾನು ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಆ ಹೇಳಿಕೆಗಳನ್ನು ಆಧರಿಸಿ ಈಗ IT ಅಧಿಕಾರಿಗಳನ್ನ ಈಗಾಗಲೇ ನಾಲ್ವರು IT ಅಧಿಕಾರಿಗಳು, ಅವತ್ತು ಸ್ಥಳದಲ್ಲಿದ್ದಂಥ 4 IT ಅಧಿಕಾರಿಗಳೇನಿದ್ರು ಅವರನ್ನು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಈ ಪೊಲೀಸರ ತಂಡ ಏನಿತ್ತು, ಪೊಲೀಸರ ತಂಡ ಕಿರುಕುಳ ಮತ್ತು ಅವ್ರು ಬರೆದಿರುವಂಥ ಪತ್ರ ಅಂದರೆ ಒಂದಷ್ಟು ಆರ್ಥಿಕ ವ್ಯವಹಾರಗಳು ಜೊತೆಗೆ ಒಂದಷ್ಟು ಕೌಟುಂಬಿಕ ವಿಚಾರಗಳನ್ನು ಕೂಡ ಅವರು ವೈಯಕ್ತಿಕ ವಿಚಾರಗಳನ್ನು ಕೂಡ ಬರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತದೋ ಆ ಮಾಹಿತಿಗಳನ್ನು ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸ್ಪಷ್ಟ, IT ಅಧಿಕಾರಿಗಳ ಕಿರುಕುಳ ಇತ್ತು ಅಂತ ಅಂದರೆ IT ಅಧಿಕಾರಿಗಳನ್ನು ಮತ್ತೊಮ್ಮೆ ವಿಚಾರಣೆ ಒಳಪಡಿಸಬೇಕು. ಜೊತೆಗೆ ಯಾವ ಮಾಹಿತಿಗಳು ಈಗ ಪ್ರಾಥಮಿಕ ಹಂತದ ಮಾಹಿತಿಗಳು ಮಾತ್ರ ಸಿಕ್ಕಿದೆ, ಆ ಪ್ರಾಥಮಿಕ ಹಂತದ ಮಾಹಿತಿಗಳನ್ನು ಆಧರಿಸಿ ಮುಂದುವರಿದಂಥ ತನಿಖೆಗಳಾಗಬೇಕು. ಮುಂದುವರೆದಂಥ ತನಿಖೆಗಳಲ್ಲಿ ಯಾವ್ಯಾವ ಮಾಹಿತಿಗಳು ಹೊರ ಬರ್ತಾ ಹೋಗ್ತವೆ, ಆ ಸಂದರ್ಭದಲ್ಲಿ ಈ ಪತ್ರದ ಪುಷ್ಟೀಕರಣ ಮತ್ತು ಸ್ಪಷ್ಟೀಕರಣ ಎರಡೂ ಕೂಡ ಆಗಬೇಕಾಗಿರುವಂಥದ್ದು. ಅದಕ್ಕೆ ಸಾಕ್ಷ್ಯಗಳು ಕೂಡ ಪುಷ್ಟೀಕರಿಸಬೇಕಾಗುತ್ತೆ ಮತ್ತು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೂಡ ಸಿಗಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಪತ್ರವನ್ನು ಇಟ್ಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾಕಂದರೆ ಡಾರ್ಕ್ ರೂಮ್ನೊಳಗಡೆ ಸಿಕ್ಕಿರುವಂಥದ್ದು ಕೇವಲ ಇದೊಂದೇ ಪತ್ರ, ಇದೊಂದೇ ಆಧಾರ ಈಗ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಆ ಪತ್ರವನ್ನು ಇಟ್ಕೊಂಡು ಮುಂದಿನ ತನಿಖೆಯನ್ನು ಮಾಡಬೇಕು. ಜೊತೆಗೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ರಿವೀಲ್ ಮಾಡಬೇಕು ಮತ್ತು ಅದನ್ನು ಕಗ್ಗಂಟೇನಿದೆ ಅದನ್ನು ಬಿಡಿಸಬೇಕಾದಂಥ ಕೆಲಸನ ಈಗ ಪೊಲೀಸರು ಮಾಡಬೇಕಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅದೇ ಹೇಳಿದ್ದಾನು, ಅದೇ ಸವಾಲು ಈ ಪತ್ರಗಳ ಆಧಾರದಲ್ಲಿ ಅಥವಾ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರದಲ್ಲಿ ಆಲ್ಮೋಸ್ಟ್ ಆತ್ಮಹತ್ಯೆ ಅಂತಕ್ಕಂಥ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ.